ರಾಮಾಯಣ ಸಾರ. ರಾಮನು 14 ವರ್ಷ ವನವಾಸ ಮಾಡಿದ ನಂತರ ಪಟ್ಟಾಭಿಷೇಕ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುತ್ತೆ. ಆಗ ಸೀತೆಯು ರಾಮನನ್ನು ಕೇಳ್ತಾಳೆ, ಹನುಮನಿಗೆ ಏನಾದರೂ ಕೊಡಬೇಕು ಅಂತ. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋದಾಗ 3 ಜನ ಸ್ತ್ರೀಯರನ್ನು ಭೇಟಿಯಾಗ್ತಾನೆ. ಅವರು ತಾಟಕ, ಅಹಲ್ಯ ಮತ್ತು ಸಿಂಹಿಕ. ತಾಟಕ ರಾಕ್ಷಸ ಪ್ರವೃತ್ತಿ, ಆದ್ದರಿಂದ ಅವಳನ್ನು ಸಂಹಾರ ಮಾಡ್ತಾನೆ. ಅಹಲ್ಯ ರಾಜಸಿಕ ಗುಣದವಳು, ಆದ್ದರಿಂದ ಸಂಸ್ಕರಿಸ್ತಾನೆ. ಸೀತೆ ಸಾತ್ವಿಕ ಗುಣದವಳು, ಆದ್ದರಿಂದ ಹಾರವನ್ನು ಹಾಕಿ ಸ್ವೀಕರಿಸ್ತಾನೆ. ಹೀಗೆ ಪಂದ್ಯದಲ್ಲಿ ಗೆದ್ದು ಸಾತ್ವಿಕ ಗುಣವನ್ನು ನಮ್ಮದಾಗಿಸ್ಕೊಳ್ಬೇಕು ಅಂತ ತಿಳಿಸುತ್ತೆ ರಾಮಾಯಣ. ಹನುಮನು ಸಹ ಅದೇ ರೀತಿಯಾಗಿ ಕಾರ್ಯವನ್ನು ರಾಮನಂತೆ ಮಾಡ್ತಾನೆ. ಹನುಮನು ಸೀತೆಯು ಲಂಕೆಯಲ್ಲಿರುವಳ ಅಂಥೇಳಿ ನೋಡಿ ಬರುವಂತೆ ಹನುಮನನ್ನು ರಾಮ ಕಳಿಸ್ಕೊಡ್ತಾನೆ. ಆಗ ಹನುಮನಿಗೂ 3 ಆತಂಕಗಳು ಎದುರಾಗುತ್ತವೆ. ಮೊದಲಿಗೆ ಮೈನಾಕ ಪರ್ವತ ಎದುರಾಗುತ್ತೆ. ಇದು ಸಾತ್ವಿಕ ಗುಣ, ಆದ್ದರಿಂದ ಒಳ್ಳೆಯ ಮಾತಿನಿಂದ ಅದರ ಆತಿಥ್ಯವನ್ನು ನಿರಾಕರಿಸ್ತಾನೆ. ನಂತರ ಎದುರಾದವಳು ಸುರಸ. ಅವಳು ಹನುಮನನ್ನು ತಡೀತಾಳೆ. ತನ್ನ ಬಾಯನ್ನು ಪ್ರವೇಶಿಸದೆ ಮುಂದೆ ಹೋಗುವಂತಿಲ್ಲ ಅಂತ ಹೇಳಿದಾಗ ಹನುಮನು ತನ್ನ ಮೈಯನ್ನು ಬೆಳೆಸ್ತಾನೆ. ಬಳಿಕ ಒಂದೇ ಸಲ ಚಿಕ್ಕದಾಗಿ ಮಾಡಿ ಅವಳ ಬಾಯನ್ನು ಪ್ರವೇಶಿಸಿ ಹೊರಗಡೆಗೆ ಬರ್ತಾನೆ. ಆಗ ಸುರಸ ಹನುಮನನ್ನು ಆಶೀರ್ವದಿಸ್ತಾಳೆ. 3ನೆಯ ಆತಂಕವೇ ಸಿಂಹಿಕ. ತಮೋಗುಣದವಳು, ಛಾಯಾಗ್ರಾಹಿ, ಅಂದರೆ ನೆರಳನ್ನು ಹಿಡಿದು ಎಳೆಯುವುದು. ಈಗಲೂ ಅದು ಇದೆ, ಬರ್ಮುಡಾ ಟ್ರಯಾಂಗಲ್ ಅಂತ ಹೇಳ್ತಾರೆ. ಈಗಲೂ ಸ್ಥಳವಿದೆ, ಅವು ವಿಮಾನಗಳನ್ನು ಎಳೆಯುತ್ತವೆ, ಆದ್ದರಿಂದ ಅಲ್ಲಿಗೆ ವಿಮಾನಗಳು ಹೋಗುವುದಿಲ್ಲ. ಇದು ರಾಮಾಯಣದಲ್ಲಿ ಕಾಣುವ ರಹಸ್ಯ. ಯಾಕೆ ಅಂತಂದರೆ ಅಲ್ಲಿ ಸಿಂಹಿಕ ಇದ್ದಾಳೆ. ಇಂತಹವಳನ್ನು ಕೊಲ್ತಾನೆ. ಹೀಗೆ ರಾಮನಂತೆಯೇ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳು ಹೊಂದಿರೋದನ್ನು ರಾಮನಂತೆಯೇ ಮಾಡ್ತಾನೆ.